ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಗಿರೀಶ್ ಕೃಷ್ಣ. ನಾನಿವತ್ತಿದ್ದೀನಿ ಕರ್ನಾಟಕದ ಸಂಸದಲ್ಲಿ. ನಾನಿವತ್ತು ಟ್ರೆಕ್ಕಿಂಗೋಸ್ಕರ ಇಲ್ಲಿ ಸಂಸಾಗಿ ಬಂದಿದ್ದೀನಿ. ಈ ಟ್ರೆಕ್ಕಿಂಗ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಇನ್ಕ್ರೆಡಿಬಲ್ ಕರ್ನಾಟಕ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ. ಅವರೇ ಇದನ್ನು ಆರ್ಗನೈಸ್ ಮಾಡಿರೋದು. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಇವಾಗ ಅದು ಕೈಗೂಡ್ತಾ ಇದೆ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸು ನಾನು ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ. ನಾನು ಇನ್ಕ್ರೆಡಿಬಲ್ ಕರ್ನಾಟಕ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಚೆಕ್ ಮಾಡ್ಬೋದು ಅವ್ರ ಪೇಜು. ಮತ್ತು ಬಹಳಷ್ಟು ಟ್ರಿಪ್ಸ್ ಇದೆ ಅವ್ರ ಹತ್ರ. ನೀವು ಎಲ್ಲ ಟ್ರೆಕ್ಕಿಂಗ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ಇವತ್ತು ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸಸ್ ಹೇಗಿತ್ತು ಅಂತ ತೋರಿಸ್ತಾ ಹೋಗ್ತೀನಿ. ವೆಲ್ಕಮ್ ಟು ನೇತ್ರಾವತಿ ಪೀಕ್ ಬ್ಲಾಗ್. ಫ್ರೆಂಡ್ಸ್, ನಾನು ಇದುವರೆಗೂ ಟ್ರಾವೆಲ್ ಮಾಡಿರೋದು ಯಾವಾಗಲೂ ಗೊತ್ತಿರೋ ಫ್ರೆಂಡ್ಸ್ ಜೊತೆ ಮಾತ್ರ. ಈ ರೀತಿ ಒಂದು ಗೊತ್ತಿಲ್ಲದಿರೋ 40 ಜನ ಈ ರೀತಿ ಒಂದು ಪ್ರೊಫೆಷ್ನಲಿ ಆರ್ಗನೈಸ್ ಮಾಡಿರೋ ಟ್ರಿಪ್ಗೆ ಹೋಗ್ತಾ ಇದ್ದಿದ್ದೆ ಫಸ್ಟ್ ಟೈಮು. ಅಫ್ಕೋರ್ಸ್ ನನ್ನ ಜೊತೆ ನನ್ನ ಫ್ರೆಂಡ್ ಆನಂದ್ ಇದ್ದ. ಆದರೂ ನಾನು ಗೊರಗುಂಟೆಪಾಳ್ಯದಲ್ಲಿ ಬಸ್ ಬೋರ್ಡ್ ಮಾಡಿದ ತಕ್ಷಣ ಇಲ್ಲಿರೋ ಜೋಶು, ಇಲ್ಲಿರೋ ಗ್ರೂಪಲ್ಲಿರೋ ನಾನು ಕೂಡ ಕಂಫರ್ಟಬಲ್ ಆಗ್ತಾ ಹೋದೆ. ಈ ಟ್ರಿಪ್ನ ಡ್ಯೂರೇಷನ್ ಬಂದು 2 ಡೇಸ್. ಅಂದರೆ ಫ್ರೈಡೇ ನೈಟ್ ನಿಮ್ಮನ್ನು ಬ್ಯಾಂಗ್ಳೂರಿಂದ ಪಿಕ್ ಮಾಡಿದ್ರೆ ಮತ್ತೆ ಸಂಡೇ ನೈಟ್ ನಿಮ್ಮನ್ನು ವಾಪಸ್ ಡ್ರಾಪ್ ಮಾಡ್ತಾರೆ ಅರೌಂಡ್ 9:30. ಸೊ ನಾನು ನಿನ್ನೆ ಅಂದರೆ ಫ್ರೈಡೇ ಅರೌಂಡ್ 10 o'clock ಪಿಕಪ್ ಆಗಿ ಬೆಳಗ್ಗೆ 6 ಗಂಟೆಗೆ ಈ ಬ್ಯೂಟಿಫುಲ್ ಲೊಕೇಶನ್, ಈ ಹೋಮ್ ಸ್ಟೇ ರೀಚ್ ಆದ್ವಿ. ಕಾಫಿಗಿರಿ ಹೋಮ್ ಸ್ಟೇ ಅಂತ. ಬ್ಯೂಟಿಫುಲ್ ವ್ಯೂ. ಇಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ನೇತ್ರಾವತಿ ಪೀಕ್ ಬೇಸ್ ಪಾಯಿಂಟ್ಗೆ. ಸೊ ಇಲ್ಲಿಂದ ನಮಗೆ ಟ್ರಾನ್ಸ್ಪೋರ್ಟ್ ಜೀಪ್ ಇದೆ, ಅದರಲ್ಲಿ ಹತ್ತಿ ನಾವು ಬೇಸ್ ಪಾಯಿಂಟ್ಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಪೀಕ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಅದು ಆದಮೇಲೆ ನಾವು ಒಂದು ವಾಟರ್ಫಾಲ್ನ ನೋಡೋಕೆ ಹೋಗ್ತೀವಿ. ಸೊ ನಮಗೆ 2-3 ರೂಮ್ಸ್ ಇತ್ತು. ಅದರಲ್ಲಿ ಹುಡುಗರಿಗೆ ಅಂತ ಸಪ್ರೇಟ್ ಆಗಿತ್ತು. ಜೊತೆಗೆ ಈ ಟೆಂಟ್ ಹಾಕ್ಕೊಟ್ಟಿದ್ರು. ಇಲ್ಲೊಂದು 6 ಟೆಂಟ್ ಹಾಕಿದ್ರು. ಅದರಲ್ಲಿ ಇಬ್ಬಿಬ್ಬರು ನಾವು ಅಕೊಮಡೇಟ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನನ್ನು ಯಾರಾದರೂ ನಿಮ್ಮ ಟ್ರಿಪ್ಪಲ್ಲಿ ಯಾವುದು ತುಂಬ ಅಡ್ವೆಂಚರಸ್ ಪಾರ್ಟ್ ಅಂತ ಹೇಳು ಗಿರೀಶ್ ಅಂತ ಕೇಳಿದ್ರೆ, ನಾನು ಹೇಳೋದು ಈ ಒಂದು ಜೀಪ್ ರೈಡ್ ಇದೆಯಲ್ಲ, ಎಲ್ಲ ಕಡೆ ಹೋಗಬೇಕಾದ್ರೆ ಕನೆಕ್ಟಿಂಗ್ಗೆ ಈ ಜೀಪ್ ರೈಡು, ದಿಸ್ ಈಸ್ ದಿ ಮೋಸ್ಟ್ ಅಡ್ವೆಂಚರಸ್ ಪಾರ್ಟ್ ಆಫ್ ದಿ ಟ್ರಿಪ್ ಗೈಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋಸ್ಟ್ ಔಟ್ ಆಫ್ ಇಟ್. ಒಂದು ಸರ್ತಿ ನಿಮ್ಗೇನೋ ನಿಮ್ಮ ಮೂಳೆಗಳು ಎಲ್ಲೆಲ್ಲಿದೆ, ಕರೆಕ್ಟಾಗಿದೆಯಾ ಇಲ್ಲ ಮುರಿದೋಗದೆ ಏನು ಕಂಡೀಷನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಅಷ್ಟು ಒಂದು ಅಡ್ವೆಂಚರಸ್ ಆಗಿದೆ ಈ ಜೀಪ್ ಜರ್ನಿ. ಸೊ ಹೋಗೋ ದಾರಿಲೆಲ್ಲ ಬ್ಯೂಟಿಫುಲ್. ಎಲ್ಲ ಕಡೆ ತಿರುಗಿದ್ರೂ ಬರೀ ಮೌಂಟೇನ್ಸ್ಗಳೇ ಕಾಣ್ತಿತ್ತು. ಮತ್ತು ಕೆಲವೊಂದು ಕಡೆ ರೋಡು ರಿಪೇರಿ ಆಗ್ತಿತ್ತು. ಅದು ಇನ್ನೂ ಸ್ವಲ್ಪ ಭಯನ ಜಾಸ್ತಿ ಮಾಡ್ತಿತ್ತು, ಹೇಗಪ್ಪ ಸರಿಯಾಗಿ ತಲುಪ್ತೀವ ಅಂತ. ಆದರೂ ಕೂಡ ಇದನ್ನು ಎಂಜಾಯ್ ಮಾಡಬೇಕು, ಎಲ್ಲ ಪ್ರಾಸೆಸ್ನು ಎಂಜಾಯ್ ಮಾಡ್ತಿದ್ವಿ. ನಾವೊಂದು 9:30 ಅಷ್ಟೊತ್ತಿಗೆ ನಾವು ಬೇಸ್ ಕ್ಯಾಂಪ್, ನೇತ್ರಾವತಿ ಬೇಸ್ ಕ್ಯಾಂಪ್ ತಲುಪಿದ್ವಿ. ಅಲ್ಲಿಂದ ನಮ್ಗನ್ಸಿದ್ದೇನೆಂದರೆ ಆಲ್ರೆಡಿ ಬಿಸಿಲು ರಾಚೋಕ್ಕೆ ಶುರು ಆಗಿತ್ತು. ಸೊ ನಮ್ಗನ್ಸಿದ್ದೇನೆಂದರೆ ನಾವು ಬೆಳಗ್ಗೆ 6ರಿಂದ 7 ಗಂಟೆ ಅಷ್ಟೊತ್ತಿಗೆ ಟ್ರೆಕ್ ಶುರು ಮಾಡಿದರೆ ಬಹುಶಃ ನಾವು ಅಲ್ಲಿ ಫಾಗ್ ನೋಡ್ಬೋದು ಮತ್ತು ಬಿಸಿಲನ್ನ ಅವಾಯ್ಡ್ ಮಾಡ್ಬೋದು ಅಂತ ಅನಿಸ್ತಿತ್ತು. ಎಸ್ಪೆಷಲಿ ಇದು ಜಾನ್ವರಿ ಮಂತ್ ಆಗಿರೋದ್ರಿಂದ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಪ್ಲೀಸ್ ಪ್ಲ್ಯಾನ್ ಇಟ್ ಆಫ್ಟರ್ ಆಗಸ್ಟ್. ಒಂದು ಡಿಸೆಂಬರ್ಗೂ ಮುಂಚೆ ಪ್ಲ್ಯಾನ್ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ವ್ಯೂ ಸಿಗುತ್ತೆ ನಿಮಗೆ. ಸೊ ನಾವು ಅಲ್ಲಿ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಈ ಟ್ರೆಕ್ಕಿಂಗ್ನ ನೀವು ಇನ್ಕ್ರೆಡಿಬಲ್ ಕರ್ನಾಟಕ ಗ್ರೂಪಿಂದ ನೀವು ಪ್ಲ್ಯಾನ್ ಮಾಡಬೇಕಂದ್ರೆ ನೀವು 4,000 ರೂಪಾಯಿ ಪೇ ಮಾಡಬೇಕಾಗತ್ತೆ. ಅದರಲ್ಲಿ ನಿಮಗೆ ಉಳ್ಕೊಳ್ಬೇಕಾದ ಹೋಮ್ ಸ್ಟೇ ಚಾರ್ಜಸ್ಸು, ಟ್ರಾನ್ಸ್ಫರ್ಸ್ ಫ್ರಮ್ ಡಿಫ್ರೆಂಟ್, ಅಂದರೆ ನಾವು ಜೀಪ್ ರೈಡ್ ತೋರಿಸಿದ್ನಲ್ಲ ಆ ಜೀಪ್ ರೈಡು, ಬಸ್ ಚಾರ್ಜು ಮತ್ತು ಊಟ ಮತ್ತು ಈ ಪರ್ಮಿಟ್ಟು, ಇದೆಲ್ಲ ಸೇರಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್. ಯು ನೀಡ್ ನಾಟ್ ಟು ವರಿ. ಜಸ್ಟ್ 4,000 ಪೇ ಮಾಡಿ ಪ್ಯಾಕ್ ಮಾಡಿ ಬ್ಯಾಗು ಹೊರಡ್ತಾ ಇರಿ. ಈ ಒಂದು ಪರ್ಟಿಕ್ಯುಲರ್ ಟ್ರಿಪ್ಪಲ್ಲಿ ನನಗನ್ಸಿದ್ದೇನೆಂದರೆ
ಆ ಒಂದು ಗ್ರೂಪ್ ಏನೇನು ರೆಪ್ರೆಸೆಂಟ್ ಮಾಡ್ತಿತ್ತು ಅಂದರೆ ಮಿನಿ ಇಂಡಿಯಾ ನೋಡ್ದ ಹಾಗಿತ್ತು. ಬ್ಯಾಂಗ್ಳೂರ್ನೂ ಕೂಡ ನೋಡ್ದ ಹಾಗಿತ್ತು ಇನವೇ. ಯಾಕಂದರೆ ಒಂದು ಗ್ರೂಪು ತಮಿಳ್ ಮಾತಾಡೋರಿದ್ದರು, ಒಂದು ಗ್ರೂಪು ಮಲಯಾಳಂ ಮಾತಾಡೋರಿದ್ದರು, ಒಂದು ಗ್ರೂಪು ಹಿಂದಿ ಮಾತಾಡೋರಿದ್ದರು, ಮತ್ತು ಕನ್ನಡದವರು ಬಹಳ ಜನ ಇದ್ದರು. ಸೊ ಅದರಲ್ಲಿ ಹೆಗ್ಡೆ ಅವ್ರದ್ದು ಒಂದು ಗ್ರೂಪು, ಉತ್ತರ ಕರ್ನಾಟಕದವ್ರದ್ದು ಒಂದು ಗ್ರೂಪು, ಮೈಸೂರವ್ರದ್ದೊಂದು ಗ್ರೂಪು, ಬ್ಯಾಂಗ್ಳೂರವ್ರದ್ದೊಂದು ಗ್ರೂಪು, ಆ ಥರ ಬಹಳಷ್ಟು ಜನ ಇದ್ದರು. ವಿಚ್ ಈಸ್ ದಿ ನೈಸ್ ಥಿಂಗ್ ಅಬೌಟ್ ದಿಸ್ ಟ್ರಿಪ್. ಯಾಕಂದರೆ ಹೊಸ ಜನರನ್ನು ಹೊಸ ಹೊಸ ಜಾಗಗಳಿಂದ ಮೀಟ್ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಬೈ ದಿ ಎಂಡ್ ಆಫ್ ದಿ ಟ್ರಿಪ್ ಎಲ್ಲರೂ ಕೂಡ ಎಲ್ಲರ ಜೊತೆ ಕನೆಕ್ಟ್ ಆಗಿದ್ವಿ. ಅದೇ ಒಂದು ತುಂಬ ಖುಷಿ ಕೊಡುವಂಥ ವಿಷಯ ಈ ಟ್ರಿಪ್ಪಲ್ಲಿ. ನಾವು ನಡೀತಾ ಹೋದಷ್ಟು ಆ ಹಸಿರು ತುಂಬಿರೋ ಬೆಟ್ಟಗಳು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಂಗೆ ಕಾಣಿಸ್ತಿತ್ತು. ಇನ್ನೂ ಎಲ್ಲಿ ಸಿಗ್ತಾ ಇದೆ, ಇನ್ನೂ ಎಲ್ಲಿ ಎಷ್ಟು ದೂರ ಇದೆ ಅನ್ನೋ ಒಂದು ಕಾತರ ನಮಗೆ ತುಂಬ ಅತಿಯಾಗ್ತಿತ್ತು. ನಡುವೆ ನಮಗೆ ಕೆಲವೊಂದು ನೀರಿನ ಇದು ಸಿಗ್ತಿತ್ತು, ವಾಟರ್ ಫಾಲ್ಸ್ ಕೂಡ. ಸೊ ಬಂಡೆಗಲ್ಲು ವಾಟರ್ ಫಾಲ್ಸ್ ಆ್ಯಕ್ಚುಲಿ ಬಂದು ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಜಾನ್ವರಿಲಿ ಹೋಗಿರೋದ್ರಿಂದ ನೀರು ತುಂಬ ಕಡಿಮೆ ಇತ್ತು. ಆದರೂ ಕೂಡ ಬರ್ತಿದ್ದ ನೀರಲ್ಲೇ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡಿ ಕೆಲವಷ್ಟು ಫೋಟೋಗಳನ್ನ ಕ್ಲಿಕ್ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಮಳೆಗಾಲದಲ್ಲಿ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಜಾಗ. ಯಾರಾದರೂ ನೀವು ಮಳೆಗಾಲದಲ್ಲಿ ಇಲ್ಲಿ ಟ್ರೆಕ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ಮತ್ತೆ ಮೇ ಬಿ ಟೈಮ್ ಆದರೆ ಮಳೆಗಾಲದಲ್ಲೂ ಕೂಡ ಈ ಟ್ರಿಪ್ನ ನಾನು ಪ್ಲ್ಯಾನ್ ಮಾಡ್ತೀನಿ. ನೀವು ನೋಡ್ತಿರೋ ಜಾಗ ಟ್ರಿಪ್ನ ತುಂಬ ಇಂಪಾರ್ಟೆಂಟ್ ಆದ ಜಾಗ ಈ ಟ್ರೆಕ್ಕಿಂಗಲ್ಲಿ. ಯಾಕಂದರೆ ಈ ಒಂದು ಪಾಯಿಂಟಲ್ಲಿ ಮಾತ್ರ ನಿಮಗೆ ಕುಡಿಯೋಕ್ಕೆ ನೀರು ಸಿಗೋದು. ಇದಾದ ಮೇಲೆ 3-4 ಕಿಲೋಮೀಟ್ರ್ ನಿಮಗೆ ನೀರು ಸಿಗಲ್ಲ. ಸೊ ಇಲ್ಲೇ ನೀವು ನೀರು ಬೇಕಿದ್ರೆ ಹಿಡ್ಕೊಂಡು ಅಥವಾ ರೆಸ್ಟ್ ಮಾಡಿ ಹೋಗಬೇಕು. ಆಮೇಲೆ ಊಟ ಬಂದು ನಾವು ಪ್ಯಾಕ್ ಮಾಡಿ ತೊಗೊಂಬಂದ್ಬಿಟ್ಟಿದ್ವಿ. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ರು, ಎಲ್ಲರಿಗೂ ಊಟ ಕೊಟ್ಟಿದ್ರು. ಪುಳಿಯೋಗರೆ ಸಿಕ್ಕಿತ್ತು ನಮಗೆ. ಸೊ ಅದನ್ನು ನಾವು ಕೇಳಿದ್ವಿ ಮೇಲ್ಗಡೆನೇ ತಿನ್ಬೋದಾ ಅಂತ. ಬಟ್ ಜಾನ್ವರಿ ಆಗಿರೋದ್ರಿಂದ ತುಂಬ ಬಿಸಿಲಿರುತ್ತೆ. ಸೊ ಕೆಳಗಡೆ ಬಂದು ಈ ಪಾಯಿಂಟಲ್ಲೇ ತಿನ್ನಬೇಕು ಅಂತ ಹೇಳಿದರು. ಅವ್ರು ಏನಕ್ಕೆ ಹೇಳಿದ್ರು ಅಂತ ನಮ್ಗೆ ಆಮೇಲೆ ಅರ್ಥ ಆಯಿತು. ಸೊ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು. ಸುಮಾರು 3 ಕಿಲೋಮೀಟರ್ ನಡೆದ ಮೇಲೆ ಜರ್ನಿ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿಂದನೇ ಆ್ಯಕ್ಚುಯಲ್ ಜರ್ನಿ ಶುರುವಾಗಿದ್ದು. ಆ ಒಂದು ನೀರಿನ ಪಾಯಿಂಟ್ ನೋಡಿದ್ರಲ್ಲ, ಅಲ್ಲಿಂದ ಶುರುವಾಯಿತು ಅಸಲಿ ಜರ್ನಿ. ಎಷ್ಟು ಸ್ಟೀಪ್ ಆಗಿತ್ತು ಬೆಟ್ಟ ಅಂದರೆ ಹತ್ತಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಆ ಬಿಸಿಲಲ್ಲಿ ಅರ್ಧ ನಮಗೆ ಕಷ್ಟ ಆಗಿದ್ದು ಅಂದರೆ ಆ ಬಿಸಿಲು, ಅದನ್ನು ನಮ್ಮ ಬಾಡಿಲಿರೋ ನೀರನ್ನೆಲ್ಲ ಕುಡಿತಾ ಇದೀನೋ ಅಂತ ಅನಿಸ್ತಿತ್ತು ಸೂರ್ಯ. ಆಮೇಲೆ ಕಷ್ಟ ಆಗಿದ್ದು ಸ್ಟೀಪ್ ಬಂದು ಮೇಲೆ ಹತ್ತ ನಮ್ಮ ಎನರ್ಜಿ ಕಂಪ್ಲೀಟಾಗಿ ಲಾಸ್ಟ್ ಆಗ್ತಿತ್ತು. ನಾನು ಹೇಳೋದೇನೆಂದರೆ, ಏನಾದರೂ ಒಂದು ಇಟ್ಕೊಂಡಿರಿ ತಿನ್ನೋದಕ್ಕೆ. ನಾನು ನನ್ನ ಫ್ರೆಂಡು ತುಂಬ ಬುದ್ಧಿವಂತರು, ಏನೂ ತೊಗೊಬಂದಿರಲಿಲ್ಲ ತಿನ್ನೋಕ್ಕೆ. ತುಂಬ ಜನ ನಮ್ಮ ಜೊತೆಗೆ ಬಂದಿದ್ದವರು ತಿನ್ನೋದಕ್ಕೆ ಆಫರ್ ಮಾಡಿದ್ರು. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಮತ್ತು ನೀರು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಈ ರೀತಿ ಸ್ಟೀಪ್ ಹತ್ತು ಹೋಗಬೇಕಾದ್ರೆ ನೀರು ಕುಡಿದು ನೀವು ನಿಮ್ಮನ್ನು ಎನರ್ಜಿನ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಬಟ್ ಮಧ್ಯದಲ್ಲಿ ಸಿಗ್ತಾಯಿದ್ದ ಆ ವೀವ್ ಇತ್ತಲ್ಲ, ಇನ್ನೇನು ಬಂತು, ಇನ್ನೇನು ನೋಡ್ತಾ ಇದ್ದೀವಿ ನಾವು, ಕಣ್ ತುಂಬ್ಕೋತಾ ಇದ್ದೀವಿ ನೇತ್ರಾವತಿ ಸೌಂದರ್ಯನ ಅಂತ. ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳೋಕ್ಕಾಗಲ್ಲ, ನೀವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮಧ್ಯ ನಾವು ಕೆಲವು ಫೋಟೋಸು ವೀಡಿಯೋಸು ತೊಗೊಂಡು ಎಂಜಾಯ್ ಮಾಡ್ತಿದ್ವಿ. ಆ ಒಂದು ಗಾಳಿ ನಮ್ಗೆ ಹೇಳ್ತಾ ಇತ್ತು, ನೀವು ಬಂದಿರೋದು ನಾನು ಅಕ್ನಾಲೆಡ್ಜ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಇತ್ತು. ಆ ಗಾಳಿ, ಆ ಎಲೆಗಳು, ಆ ಹುಲ್ಲು ತೂಗ್ತಾ ಇದ್ದಿದ್ದು ನೋಡಿದಾಗ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ, ಆದರೂ ಇನ್ನೊಂದು ಸತಿ ಹೇಳ್ತೀನಿ. ನೇತ್ರಾವತಿ ಪೀಕ್ ಅಂತ ಈ ಜಾಗನ ಯಾಕೆ ಕರೀತಾರೆ ಅಂದರೆ, ಇದು ನೇತ್ರಾವತಿಯ ನದಿಯ ಉಗಮ ಸ್ಥಾನ. ಇಲ್ಲಿಂದ ಹರಿದು ಉಜ್ಜೈರೆ ಮೂಲಕ ನೇತ್ರಾವತಿ ಧರ್ಮಸ್ಥಳ ಈ ಭಾಗವಾಗಿ ಹರಿಯೋದು. ಸೊ ಅದಕ್ಕೋಸ್ಕರನೇ ಈ ಜಾಗನ ನೇತ್ರಾವತಿ ಪೀಕ್ ಅಂತ ಕರೆಯೋದು. ನೀವು ಈ ಒಂದು ಜಾಗದಲ್ಲಿ ತಲುಪಿದ ಮೇಲೆ ನಿಮ್ಮ ಗೈಡ್ಸ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿಬೇಕಾದ್ರೆ ಅಲ್ಲಿ ನಿಮಗೆ ಯಾವ್ಯಾವ ಪಾಯಿಂಟ್ ಕಾಣುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿಂದನೇ ನೀವು ಕುದುರೆಮುಖ ವ್ಯೂ ಪಾಯಿಂಟು, ಕುಮಾರ ಪರ್ವತ ವ್ಯೂ ಪಾಯಿಂಟು ಮತ್ತು ಬಂಡೇಜೆ ವ್ಯೂ ಪಾಯಿಂಟು, ರಾಣಿಜರಿ, ಇಷ್ಟು ಕೂಡ ನೀವು ಅಲ್ಲಿಂದನೇ ನೋಡ್ಬೋದು. ತುಂಬ ಸೂಕ್ಷ್ಮವಾಗಿ ನೋಡೋಕ್ಕಾಗಲ್ಲ, ಅದರ ಒಂದು ಹೇಗಿರುತ್ತೆ ಆ ಶೇಪು ಅದು ನಿಮ್ಗೆ ಅಲ್ಲಿಂದ ಕಾಣುತ್ತೆ. ಸೊ
ಆ ಒಂದು ಎಕ್ಸ್ಪೀರಿಯೆನ್ಸು ಕೂಡ ಡಿಫ್ರೆಂಟ್ ಅನಿಸ್ತು. ಯಾಕಂದರೆ ಒಂದೇ ಜಾಗದಲ್ಲಿ ನಿಂತು ಎಲ್ಲವನ್ನೂ ವಿಟ್ನೆಸ್ ಮಾಡುವಂಥ ಒಂದು ಅನುಭವ ತುಂಬ ಚೆನ್ನಾಗಿರುತ್ತಲ್ಲ. ಅಷ್ಟು ದೂರ ನಮ್ಮ ಕಾಲುಗಳು ಸೋಲೊಪ್ಕೊಳ್ದೆ ನಡೆದ ಮೇಲೆ ಇಂಥ ಒಂದು ಬ್ಯೂಟಿಫುಲ್ ವ್ಯೂನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಎಲ್ಲಿ ನೋಡಿದ್ರೂ ಅಲ್ಲಿ ಬೆಟ್ಟಗಳು, ಎಲ್ಲಿ ನೋಡಿದ್ರೂ ಅಲ್ಲಿ ಹಸಿರು. ಅಫ್ಕೋರ್ಸ್ ಮಳೆಗಾಲದಲ್ಲಿರುವಂಥ ಹಸಿರು ಇಲ್ದಿದ್ರು ಎಂಜಾಯ್ ಮಾಡಬಹುದಾದಂಥ ಕಣ್ಣು ತಂಪಾಗಿಸುವಂಥ ಹಸಿರಿತ್ತು. ಸೊ ಕಂಪ್ಲೀಟಾಗಿ ಅಲ್ಲಿ ನಾವು ಕೂತು ಆ ಪ್ರಕೃತಿನ ಸವಿದು ಎಂಜಾಯ್ ಮಾಡಿದ್ವಿ. ಅದು ಆದಮೇಲೆ ತುಂಬ ಬಿಸಿಲಿದ್ದಿದ್ದರಿಂದ ನಮ್ಮಲ್ಲಿ ನಾವು ತುಂಬ ಹೊತ್ತು ಅಲ್ಲಿ ಇರೋದಕ್ಕಾಗಲಿಲ್ಲ. ನಿಮ್ಗಲ್ಲೊಂದು ಮರನೋ ಅಥವಾ ಶೆಲ್ಟರೋ ಏನೂ ಇಲ್ಲ. ಶೆಲ್ಟರ್ ಇರಲೂಬಾರ್ದು, ಯಾಕಂದರೆ ನ್ಯಾಚುರಲ್ ಪ್ಲೇಸು, ನೇಚರ್ ಹಾಗೇ ಇರಬೇಕು. ಅಲ್ಲಿ ಯಾವುದೇ ಒಂದು ಮ್ಯಾನ್ ಮೇಡ್ ಇರಬಾರ್ದು ಅಂತ ನನಗೂ ಅನಿಸುತ್ತೆ. ತುಂಬ ಜನ ಇದ್ದರು, ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು. ಸೊ ಆದಷ್ಟು ನಾವು ಮ್ಯಾಕ್ಸಿಮಮ್ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಕೆಳಗೆ ಹೊರಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಗಿಂತ ಕೆಳಗೆ ಹೊರಡೋಕ್ಕೆ ಶುರು ಮಾಡಿದಾಗ ಆಲ್ಮೋಸ್ಟ್ ಒಂದು 11:30 12 ಆಗಿತ್ತು. ಒಂದೇ ಒಂದು ಬೇಜಾರು ಏನಾಗಿದೆ ಅಂದರೆ, ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ನೇತ್ರಾವತಿ ಪೀಕಲ್ಲಿ ಫಾಗ್ ಬಂದು ನೋಡೋದಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟು. ಅದನ್ನು ನೋಡೇ ತುಂಬ ಜನ ನೇತ್ರಾವತಿ ಪೀಕಿಗೆ ಬರೋದು. ಸೊ ಅದೊಂದು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಬೇಗ ನಮ್ಮ ಟ್ರೆಕ್ಕಿಂಗ್ನ ಶುರು ಮಾಡಿರಲಿಲ್ಲ. ಆಮೇಲೆ ಸೀಸನ್ ಬಂದುಬಿಟ್ಟು ಮಾನ್ಸೂನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಥವಾ ನಿಮಗೆ ಬೇರೆ ಕಡೆ ಮಳೆ ಬೀಳ್ತಿದೆ ಅಂದರೆ ಇಲ್ಲಿ ಫಾಗ್ ಖಂಡಿತ ಇರುತ್ತೆ. ಆ ರೀತಿ ನೋಡಿ ಪ್ಲ್ಯಾನ್ ಮಾಡಿ ಬನ್ನಿ, ಆವಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಬೆಟ್ಟ ಹತ್ತೋದ್ರಲ್ಲಿ ಮಾತ್ರ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಬೆಟ್ಟ ಇಳಿಯೋದ್ರಲ್ಲಿರೋಂಥ ಕಷ್ಟ ಏನು ಅಂತ ಗೊತ್ತಾಗಿದ್ದೆ ನನಗೆ ಆವಾಗ. ಕಾಲು ನಿಮ್ಮ ಟ್ರಿಪ್ ಮುಗಿದ ಮೇಲೂ ನಿಮ್ಮ ಕಾಲು ಇನ್ನೂ ನೋಯ್ತಾ ಇದೆ, ನಿಮ್ಮ ಕಾಲಿನ ಖಂಡಗಳೆಲ್ಲ ನೋಯ್ತಾ ಇದೆ ಅಂದರೆ ಇದೇ ಕಾರಣ ಆಗಿರುತ್ತೆ, ನೀವು ಇಳಿಯೋ ರೀತಿ. ಅದಾದಮೇಲೆ ನಾವು ಮತ್ತೆ ನಾನು ತೋರಿಸ್ದಾಗೆ ಕುಡಿಯೋ ನೀರಿದ್ದ ಜಾಗಕ್ಕೆ ರೀಚ್ ಆದ್ವಿ. ಆ ನೆರಳಲ್ಲಿ ಆರಾಮಾಗಿ ಊಟ ಮಾಡಿದ್ವಿ, ತುಂಬ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನೀರು ತುಂಬಿಕೊಂಡು ಮತ್ತೆ ಇನ್ನೂ 3 ಕಿಲೋಮೀಟ್ರು, ಅಂದರೆ ನಾವೆಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬೇಸ್ ಕ್ಯಾಂಪು, ಅಲ್ಲಿಗೆ ನಡೆಯೋದಕ್ಕೆ ಶುರು ಮಾಡಿದ್ವಿ. ಈಗ ನಮಗೆ ಎನರ್ಜಿ ಜಾಸ್ತಿ ಇತ್ತು, ನೇತ್ರಾವತಿ ಪೀಕ್ ನೋಡಿದ್ದೀವಿ ಅನ್ನೋ ಖುಷಿ ಇತ್ತು. ನೀರು ಕೂಡ 2 ಬಾಟ್ಲಲ್ಲಿ ತುಂಬಿಕೊಂಡಿದ್ವಿ. ನಮ್ಮ ಜರ್ನಿ ಸುಗಮವಾಗಿತ್ತು. ಇಲ್ಲಿಂದ ನಾವು ಹೊರಟಿದ್ದು ಮತ್ತೆ ಜೀಪ್ ಹತ್ತಿ ಕಂಚಿಕಲ್ಲು ಫಾಲ್ಸ್ಗೆ. ಈ ರೀತಿ ರೋಡ್ ರೆಡಿ ಆಗ್ತಾ ಇತ್ತು. ಮಧ್ಯದಲ್ಲಿ ಅಲ್ಲಿರೋ ಡ್ರೈವರ್ಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು, ಹೇಗೆ ಮ್ಯಾನೇಜ್ ಮಾಡ್ತಾರೆ ಆ ಸಣ್ಣ ರೋಡಲ್ಲಿ ಬೇರೆ ಗಾಡಿಗಳು ಬರಬೇಕಾದ್ರೆ ಅಂತ. ಸೊ ಇಲ್ಲಿಂದ ಕಂಚಿಕಲ್ಲು ಫಾಲ್ಸ್ಗೆ ಹೋದ್ವಿ. ತುಂಬ ದೂರ ಇರಲಿಲ್ಲ ಕಂಚಿಕಲ್ಲು ಫಾಲ್ಸ್ ಅಲ್ಲಿಂದ. ಸೊ ತುಂಬ ಬೇಗ ರೀಚ್ ಆದ್ವಿ. ಬೈ ಅರೌಂಡ್ 4 o'clock, 3:30 4 o'clock ನಾವು ಅಲ್ಲಿ ರೀಚ್ ಆದ್ವಿ. ಕಂಚಿಕಲ್ಲು ಫಾಲ್ಸು ತುಂಬ ದೊಡ್ಡದಾಗಿಲ್ಲ, ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಇಟ್ ಈಸ್ ನಾಟ್ ಡೇಂಜರಸ್. ನೀವು ರೈಟ್ ಅಂಡರ್ ದಿ ವಾಟರ್ ಫಾಲ್ಸ್ ಏನಿಂದ ನೀರು ಬೀಳ್ತಿದ್ದು ಅದ್ರ ಕೆಳಗೆ ಕೂತು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ತುಂಬ ಜನ ಇಳಿಲಿಲ್ಲ, ಐ ಡೋಂಟ್ ನೋ ವೈ. ಆದರೆ ನಾನು, ನನ್ನ ಫ್ರೆಂಡ್ಸು, ಮಿಥುನ್, ಆನಂದ್ ಎಲ್ಲರೂ ಇಳಿದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಹೋಮ್ ಸ್ಟೇಗೆ ವಾಪಸ್ ಹೊರಟು ಅಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ರು. ಸೊ ವಿ ಜಸ್ಟ್ ಎಂಜಾಯ್ಡ್ ಕ್ಯಾಂಪ್ ಫೈರ್, ಆ ಒಂದು ಬಿಸಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಅಲ್ಲಿ ಸ್ವಲ್ಪ ಡಾನ್ಸ್ ಕೂಡ ಮಾಡಿ, ಆನಂದ್ ಫನಿ ಡ್ಯಾನ್ಸ್ ಮಾಡ್ದ. ಆ್ಯಂಡ್ ಹೆಗ್ಡೆ ಗ್ರೂಪ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಅದನ್ನು ಎಂಜಾಯ್ ಮಾಡಿ ಅದಾದಮೇಲೆ ಕೆಲವಷ್ಟು ಹಾಡುಗಳು, ಅಂತ್ಯಾಕ್ಷರಿ ಅಂತೆಲ್ಲ ಹಾಡಿ ಆ ದಿನಾನ ಎಂಡ್ ಮಾಡಿದ್ವಿ. ಸೊ ಇಲ್ಲಿಗೆ ನಮ್ಮ ಡೇ 1 ಎಂಡ್ ಆಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಎದ್ದು ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಜರ್ನಿ. ಅಲ್ಲಿ ಟ್ರೆಕ್ಕಿಂಗ್ ಏನೂ ಇರಲ್ಲ, ಮೋಸ್ಟ್ಲಿ ಸೈಟ್ ಸೀಯಿಂಗ್ ಮಾತ್ರ ಇರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಮುಂದಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದ. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಉತ್ತೇಜನ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.
तू ही मुझको बता दे चाहो में या ना अपने तो दिल का बता दे चाहो में या ना ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕನ್ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಇವಳ ಮ್ಯಾಗೆ ಇವರ ಕಣ್ಣು ಅವಳ ಮ್ಯಾಗೆ ಇವರ ಕಣ್ಣು ಇವರ ಮ್ಯಾಗೆ